ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತतो ಜಯವುದೀರ ನಷ್ಟಪ್ರಾಯಶಬದೃಷ್ಣಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕ್ಯ ಭಕ್ತಿರ್ವತಿನ ಶುಭಂ ಕರೋತಿ ವಾಚಾರ ಭಂಗಂ ಲಂಘಾಯತೆ ಹಿರಮತ್ಕೃಪಾತಮಹಂ ವಂದೇ ಶ್ರೀಗುರುದೀನತಾರೇಣ ಪರಮಾನಂದಮಾಧವ ಶ್ರೀ ಚೈತನ್ಯೇಶ್ವರಂ. ಓಂ ಅಜ್ಞಾನತಿಮರಾಂಧಸ್ಯ ಜ್ಞಾನಾಗ್ರಹಸಲಾಖ್ಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಬುಧರ ಶ್ರೀಮತಿ ಜಯಪದಾಗ ಸ್ವಾಮಿ ಇದು ನಮ್ಮ ನಮೋ ಆಚಾರ್ಯ ನಿತ್ಯರ್ಮರ ಗೌರವ ತಾಮತಾಯ ನಗರ ಗ್ರಾಮಧಾರಿಣಿ. ನಮ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಬುಧರ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ಇದು ನಮ್ಮನೆ ನಮಸ್ತೆ ಸರಸ್ವತಿ ದೇವಿಯ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಭಾಷಾದ ದೇಶಧಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರವ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 10th canto 1st chapter. ಸೊ ಆಲ್ರೆಡಿ ನಾವು 38 ಶ್ಲೋಕಗಳು ಕಂಪ್ಲೀಟ್ ಆಯಿತು. ಸೊ ನಾವು ಬ್ಯಾಲೆನ್ಸ್ ಶ್ಲೋಕಗಳು ನೋಡೋಣ. ಸೊ ನಾವು ಸ್ಟಾರ್ಟಿಂಗ್ ಈ ಅಧ್ಯಾಯದಲ್ಲಿ ಪೂರ್ತಿ ನಮಗೂ, ಯಾಕಂದ್ರೆ ಈ ಅಧ್ಯಾಯ ಕೃಷ್ಣ ಯಾವ ಥರ ಹುಟ್ಟುತ್ತಾರೆ, ಸೊ ಹುಟ್ಟಕ್ಕೆ ಮುಂಚೆ ಏನೆಲ್ಲ ಆಯಿತು ಅವರ ಫ್ಯಾಮಿಲಿ, ಅದ್ರ ಬಗ್ಗೆ ನಾವು ನೋಡ್ತಾ ಇದ್ವಿ. ಈ ಅಧ್ಯಾಯ ನಮಗೂ 69 ಶ್ಲೋಕಗಳಿದೆ. ಸೊ ಫಸ್ಟ್ 16 ಶ್ಲೋಕಗಳು ಏನು, ಯಾಕಂದ್ರೆ ಪರೀಕ್ಷಿತ ಅಷ್ಟು ಒಂದು ಉತ್ಸಾಹವಾಗ ಶುಕದೇವರ ಹತ್ರ ಪ್ರಶ್ನೆ ಕೇಳ್ತಾರೆ, ಭಗವಂತ ಬಗ್ಗೆ ನಮಗೂ ಹೇಳಿ. ಆ ಥರ ಬಂದು ಅವರು ಕೇಳ್ತಾ ಇದ್ದಾರೆ. ಸೊ ಆಮೇಲೆ ಬಂದು ಅವರು ಪರೀಕ್ಷಿತ್ ಬಂದು ಪ್ರಶ್ನೆ ಕೇಳ್ತಾರೆ, ಕೃಷ್ಣನ್ ಬಗ್ಗೆ ಬಲರಾಮರ ಬಗ್ಗೆ. ಸೊ ಅವ್ರ ಬಗ್ಗೆ ಕೇಳ್ಬೇಕು ಅಷ್ಟೊಂದು ಉತ್ಸಾಹವಾಗಿದ್ದೀನಿ. ಸೊ ಆ ಥರ ಕೇಳ್ತಾ ಇದ್ದಾರೆ. ಆಮೇಲೆ ಬಂದು ಭೂಮಾದೇವಿ ಬಂದು ಪ್ರಾರ್ಥನೆ ಮಾಡ್ತಾರೆ. ಸೊ ಆಮೇಲೆ ಅವ್ರನ್ನ ಕರ್ಕೊಂಡು ಎಲ್ಲ ದೇವರುಗಳು ಭಗವಂತ ಹತ್ರ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ ದೇವರುಗಳೆಲ್ಲ. ಸೊ ಅದೆಲ್ಲ ನೋಡಿದ್ವಿ. ಆಮೇಲೆ ಏನಾಯ್ತು, ಭಗವಂತ ಬಂದು ಅದಾವುದು ಬ್ರಹ್ಮನ ಹೃದಯದಲ್ಲಿ ಬಂದು ಭಗವಂತ ಹೇಳ್ತಾರೆ. ಸೊ ಯಾರು ಏನ್ ಮಾಡಬೇಕು ಎಲ್ಲ ಹೇಳ್ಕೊಟ್ಟಾಯ್ತು. ಸೊ ಮತ್ತೆ ಇವಾಗ ದೇವಕಿ ವಸುದೇವರು ಮದುವೆ ಆಗಿದೆ. ಸೊ ಆ ಮದುವೆಯಲ್ಲಿ ಆಕಾಶವಾಣಿ ಬಂದು ಹೇಳ್ಬಿಟ್ಟಿದೆ. ಯಾಕಂದ್ರೆ ಅಲ್ಲಿ ಆ ರಥಾನಿ ಯಾರು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ, ಕಂಸ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಆ ಥರ ಓಡಿಸ್ಕೊಂಡು ಹೋಗ್ತಾ ಇರುವಾಗ ಅಲ್ಲಿ ಆಕಾಶವಾಣಿ ಹೇಳ್ತಾ ಇದೆ, ಓ ದೇವಕಿಗೆ ಹುಟ್ಟೋ 8ನೇ ಮಗ, ಅದಾவது 8th ಚೈಲ್ಡ್. ಓಕೆ, ಓನ್ಲಿ ಅಷ್ಟೇ ಹೇಳಿದೆ, ಅದು ಗಂಡ ಹೆಣ್ಣ ಆ ಥರ ಎಲ್ಲ ಏನೇ ಇರಲಿಲ್ಲ. ಸೊ ಆ 8ನೇ ಮಗು ಬಂದು ನಿಮ್ಮನ್ನ ಸಾಯಿಸುತ್ತೆ. ಸೊ ತುರಂತ ಅವನ್ ಏನ್ ಮಾಡಿಬಿಡ್ತಾನೆ, ಅಷ್ಟೇ ಈ ದೇವಿಗೆ ಇದ್ರೆ ಅಲ್ವಾ ಆ ಮಗು ಹುಟ್ಟುತ್ತೆ, ಆ ದೇವಿನ ಸಾಯಿಸಿಬಿಟ್ಟಿದ್ರೆ ಅಷ್ಟೇ ಹೋಯ್ತು. ಸೊ ಅದಕ್ಕೆ ಅವರು ಆ ಥರ ಪ್ರಯತ್ನ ಪಡ್ತಾರೆ. ಸೊ ಪ್ರಯತ್ನ ಪಡುವಾಗ ಮತ್ತೆ ವಸುದೇವರು ರಕ್ಷಣೆ ಮಾಡ್ಬೇಕಲ್ವಾ, ಹೆಂಡತಿನ ರಕ್ಷಣೆ ಮಾಡೋದು ಗಂಡನ ಕರ್ತವ್ಯ ಅಲ್ವಾ. ಸೊ ಅದಕ್ಕೆ ಇವಾಗ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಏನು ಅದೇ ದಾನ ಭೇದ ದಂಡ. ಫಸ್ಟ್ ಸಮಾಧಾನವಾಗ ಅಯ್ಯೋ ಈ ಥರ ಮಾಡಬಾರ್ದು ಹೇಳೋದು. ಆಮೇಲೆ ಬಂದು ಏನಾವುದು ಓಕೆ ಇದಕ್ಕೆ ಬದಲು ನಾವು ಇದು ಕೊಡ್ತೀನಿ ದಾನ, ಆ ಥರ ಕೊಡೋದು. ಸೊ ಅದು ಎಲ್ಲಿಂದ ಮತ್ತೆ ಭೇದ, ಈ ಥರ ಇದು ಒಳ್ಳೇದು ಇದು ಪಾಪ ಕಾರ್ಯ ಈ ಥರ ಎಲ್ಲ ಹೇಳಿ ಮಾಡೋದು. ಅದು ಅವ್ರ ಕೇಳಿಲ್ಲ ಅಂದ್ರೆ ಆಮೇಲೆ ದಂಡ ಜಗಳ ಮಾಡೋದು ಅಲ್ವಾ. ಸೊ ಅದಕ್ಕೆ ಇವಾಗ ಅವನು ಕಂಸನಕ್ಕೂ ಸಮಾಧಾನ ಮಾಡ್ತಾ ಇದ್ದಾರೆ ಯಾರು, ವಸುದೇವರು. ಮತ್ತೆ ಅವರು ಏನೇನು ಸಮಾಧಾನ ಮಾಡ್ತಾರೆ ಅದ್ರ ಬಗ್ಗೆ ನಾವು ಬಂದು ನೋಡೋಣ. ಏನು ಸಮಾಧಾನ ಮಾಡ್ತಾರೆ ಇದು ಬಂದು ನಮ್ಮ 39 ಶ್ಲೋಕ. ಯಾಕಂದ್ರೆ ಅವ್ರು ಹೇಳ್ತಾರೆ, ಅಪ್ಪ ಹುಟ್ಟಿರೋರು ಎಲ್ಲರಿಗೂ ಮರಣ ಅನ್ನೋದು ನಿಶ್ಚಯ, ಯಾರು ಮರಣದಿಂದ ತಪ್ಪಿಸ್ಕೊಳ್ಳಕ್ ಆಗಲ್ಲ. ಸೊ ಮರಣ ಅನ್ನೋದು ನಿಶ್ಚಯ. ಆ ಥರ ಇರುವಾಗ ನೀವ್ಯಾಕ ಈ ಥರ ಭಯ ಪಡ್ತಾ ಇದೀಯಾ, ನೀವು ಒಂದು ಎಷ್ಟು ದೊಡ್ಡ ಪರಾಕ್ರಮಶಾಲಿ, ನೀವು ಎಷ್ಟು ಒಂದು ಕ್ಷತ್ರಿಯ ವೀರ ಅಲ್ವಾ. ಸೊ ಆ ಥರ ಇರೋನು ನೀವ್ಯಾಕ ಈ ಥರ ಭಯ ಪಡ್ತಾ ಇದೀಯಾನು ಅವ್ರು ಕೇಳ್ತಾರೆ. ಆದ್ರೆ ಅವನು ಸಮಾಧಾನ ಆಗ್ತಾನ ಇಲ್ಲ. ಮತ್ತೆ ಏನ್ ಹೇಳ್ತಾರೆ, ಅವನು ಬಂದು ಸಮಾಧಾನ ಆಗಿಲ್ಲ.
ಮತ್ತೆ 39 ಶ್ಲೋಕ. ದೇಹೇ ಪಂಚತ್ವಂ ಆಪನ್ನೆ ದೇಹಿ ಕರ್ಮಾನುಕೋ ಅವಸಹಂ ದೇಹಾಂತರಂ ಅನುಪ್ರಾಪ್ಯ ಪ್ರಾಕ್ತನಂ ತ್ಯಜತೆ ಬಭುಃ. ಆಕ್ಚುಲಿ ಈ ಭೌತಿಕ ಶರೀರ ಪಂಚಭೂತದಿಂದ ಮಾಡಿರೋದು. ಯಾಕಂದ್ರೆ ನಮ್ಗೆ ಬಂದು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಇರುತ್ತಲ್ವಾ. ಸೊ ಈ ಸ್ಥೂಲ ಶರೀರ ಪಂಚಭೂತದಿಂದ ಮಾಡಿರೋದು ಅಲ್ವಾ. ಸೊ ಸೂಕ್ಷ್ಮ ಶರೀರ ಅಂದ್ರೆ ಮನ ಬುದ್ಧಿ ಅಹಂಕಾರ, ಮತ್ತೆ ಸ್ಥೂಲ ಶರೀರ ಮಣ್ಣು, ನೀರು, ಬೆಂಕಿ, ಬಿಸಿಲು, ಗಾಳಿ, ಆಕಾಶ. ಸೊ ಈ ತರ ಪಂಚಭೂತದಿಂದ ಮಾಡಿರೋ ಶರೀರ. ಆ ತರ ಇರುವಾಗ ನೀವ್ ಯಾಕ ಈ ತರ, ಯಾಕಂದ್ರೆ ಹುಟ್ಟಿರೋರು ಎಲ್ಲರೂ ಸಾಯಲೇಬೇಕು. ಮತ್ತೆ ನಾವು ಎದಿಂದ ಏನ್ ಮಾಡಿದೀವೋ ಮತ್ತೆ ಅದು ಆ ವಸ್ತುಗಳಿಗೆ ಹೋಗಿ ಆಯ್ಕೆ ಆಗ್ಬಿಡುತ್ತೆ. ಯಾಕಂದ್ರೆ ಯಾರೊಬ್ಬರು ಈ ಭೌತಿಕ ಶರೀರ ತಗೊಳ್ತಾರೋ ಆ ಶರೀರವು ಒಂದೇ ಸ್ಥಿರವಾಗಿ ಇರಕ್ಕಾಗಲ್ಲ. ನಾವು ಸ್ಥಿರವಾಗಿರ್ಬೇಕಂದ್ರೆ ಭಗವಂತನ ಲೋಕಲ್ಲೇ ಇರಕ್ಕಾಗತ್ತೆ. ಈ ಭೌತಿಕ ಲೋಕಲ್ಲಿ ಆತರ ನಾವು ಸ್ಥಿರವಾಗಿ ಇರೋದು ಸಾಧ್ಯ ಇಲ್ಲ. ಯಾಕಂದ್ರೆ ಈ ಭೌತಿಕ ಲೋಕಲ್ಲಿ ಶರೀರ ಬದಲಾಗ್ತಾ ಇರುತ್ತೆ. ಇವಾಗ ನಾವು ಹುಟ್ಟುವಾಗ ಒಂದು ಶರೀರ ಇರುತ್ತೆ, ಮತ್ತೆ ಬೆಳೆಯುತ್ತೆ, ಸ್ವಲ್ಪ ಚಿಕ್ಕ ಮಗು ತರ, ಆಮೇಲೆ ಸ್ವಲ್ಪ ದೊಡ್ಡ ಹೈಟ್ ಆಗತ್ತೆ, ಮತ್ತೆ ಹೈಟ್ ಆಗತ್ತೆ, ಆಮೇಲ್ಗಡೆ ಏನು ಅದು ಸಂತತಿ ಉತ್ಪತ್ತಿ ಆಗುತ್ತೆ, ಮತ್ತೆ ಆಮೇಲೆ ಅದು ಬಂದು ಓಲ್ಡ್ ಏಜ್ ಆಗುತ್ತೆ. ಆವಾಗ ನಮ್ಮ ಶರೀರ ಕರುಗೋಗುತ್ತೆ ಅಲ್ವಾ, ಸಣ್ಣ ಆಗ್ತಾರೆ, ಮತ್ತೆ ಎಲುಬುಗಳೆಲ್ಲ ಒಂದು ವೀಕ್ ಆಗುತ್ತೆ, ನರ್ವ್ಸ್ ವೀಕ್ ಆಗುತ್ತೆ, ಪೂರ್ತಿ ಎಲ್ಲ ಕೂದಲೆಲ್ಲ ವೈಟ್ ಆಗ್ಬಿಡುತ್ತೆ. ಸೊ ಪೂರ್ತಿ ಶರೀರವೇ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಎಲ್ಲ ವ್ಯಾಧಿಗಳು ಬರಕ್ಕೆ ಶುರು ಆಗುತ್ತೆ. ಆಮೇಲೆ ಲಾಸ್ಟು ಈ ತರ ಓಲ್ಡ್ ಏಜ್ ಆದ್ಮೇಲೆ ಮತ್ತೆ ಅವ್ರಿಗೂ ಮರಣವು ಬಂದ್ಬಿಡುತ್ತೆ. ಸೊ ಈ ತರ ಇರುವಾಗ ನೀವ್ ಯಾಕ ಈ ತರ ಕಷ್ಟ ಪಡ್ತಾ ಇದೀಯಾ, ಯಾಕ ಭಯ ಪಡ್ತಾ ಇದೀಯಾ? ಯಾಕಂದ್ರೆ ಈ ಭೌತಿಕ ಲೋಕ ಇಲ್ಲ, ಆಧ್ಯಾತ್ಮಿಕ ಲೋಕ ಆಗಲಿ ಭೌತಿಕ ಲೋಕ ಆಗಲಿ ಎಲ್ಲರಿಗೂ ಯಜಮಾನ್ರು ಯಾರು ಅಂದ್ರೆ ಅದೇ ಉತ್ತಮ ಪರಮ ಪುರುಷನೇ. ಯಾಕಂದ್ರೆ ಅವನೇ ಎಲ್ಲಾ ಕಾರಣಗಳಿಗೂ ಕಾರಣವಾಗಿ ಇರೋನು. ಆ ತರ ಇರುವಾಗ ಈ ಭೌತಿಕ ಲೋಕ ನಾವು ಹುಟ್ಬಿಟ್ಟಿದ್ವಿ, ಇವಾಗ ಭೌತಿಕ ಶರೀರ ತಗೊಂಡ್ಬಿಟ್ಟಿದ್ವಿ, ಮತ್ತೆ ಈ ಶರೀರ ಬಿಟ್ಟು ಮತ್ತೊಂದು ಶರೀರಕ್ಕೂ ಹೋಗ್ಲೇಬೇಕು. ಯಾರು ಈ ಶರೀರಲ್ಲೇ ಶಾಶ್ವತವಾಗಿ ಇರಕ್ಕಾಗಲ್ಲ. ಅದೇ ಅವ್ರು ಹೇಳ್ತಾರೆ, ವಸುದೇವರು ಹೇಳ್ತಾರೆ. ಆದ್ರೆ ಕಂಸನದು ಸಗಿಸ್ಕೊಳಕ್ ಆಗಲ್ಲ. ಯಾಕಂದ್ರೆ ಇವಾಗ ಅವರು ಅದೇ ನೆಕ್ಸ್ಟ್ ಶ್ಲೋಕಲ್ಲಿ ಅದೇ ಹೇಳ್ತಾರೆ ಅವರು. ಒಂದು ಹುಳು ಒಂದು ಎಲೆಯಿಂದ ಮತ್ತೊಂದು ಎಲೆಗೆ ಹೋಗ್ಬೇಕಂದ್ರೆ ಯಾವ ತರ ಹೋಗುತ್ತೆ? ಸೊ ಅದು ಇಟ್ಕೊಂಡ್ಬಿಡುತ್ತೆ ಅಲ್ವಾ. ಸೊ ಅದೇ ಅವರು ಈ ಶ್ಲೋಕಲ್ಲಿ ಹೇಳ್ತಾರೆ. ಸೊ 40 ಶ್ಲೋಕ. ವ್ರಜಂ ತಿಷ್ಟನ್ ಪದೈಕೇನೆ ಯದೈ ವೈಕೇನ ಗಚ್ಚತಿ ಯಥಾ ತೃಣಂ ಜಲೌ ಕೈಪಂ ದೇಹಿ ಕರ್ಮ ಕತಿಂ ಕತಃ. ಇವಾಗ ನಾವು ಒಂದು ಹೆಜ್ಜೆ ಇಟ್ಬಿಟ್ಟು ಮತ್ತೊಂದು ಹೆಜ್ಜೆ ಇಡ್ಬೇಕಂದ್ರೆ ಈ ಕಾಲ್ ನಾವು ಸ್ಟ್ರಾಂಗ್ ಆಗಿ ಇಟ್ಕೊಂಡ್ಬಿಟ್ಟಿದ್ರೆ ಮತ್ತೊಂದು ಹೆಜ್ಜೆ ಇಡಕ್ಕಾಗತ್ತೆ. ಆ ಕಾಲ್ ನಾವು ಸ್ಟ್ರಾಂಗ್ ಆಗಿ ಇಟ್ಟಿದ್ರೆ ಈ ಕಾಲ್ ಎತ್ತು ಮತ್ತೆ ಇಡಕ್ಕಾಗತ್ತೆ ಅಲ್ವಾ. ಆ ತರ ಒಂದು ಎಲೆಯಿಂದ ಮತ್ತೊಂದು ಎಲೆಗೆ ಆ ಹುಳು ಹೋಗ್ಬೇಕಂದ್ರೆ ಈ ಎಲೆ ಇಂದು ಆ ಎಲೆಯಲ್ಲಿ ಟೈಟ್ ಆಗಿ ಇಟ್ಕೊಂಡ್ಬಿಟ್ಟು ಆಮೇಲೆ ಈ ಸೈಡ್ ಆ ಸೈಡ್ ಹೋಗುತ್ತೆ. ಇಲ್ಲಾಂದ್ರೆ ಆ ತರ ಅದು ಹೋಗಕ್ಕೆ ಆಗಲ್ಲ, ಯಾಕಂದ್ರೆ ಅದು ಸ್ಟ್ರಾಂಗ್ ಆಗಿ ಇಟ್ಕೊಂಡ್ಬಿಡುತ್ತೆ. ಅದೇ ತರ ಒಂದು ನಿಮಿಷ, ಹರೇ ಕೃಷ್ಣ. ಸೊ ಈ ತರ ಒಂದು ಎಲೆಯಿಂದ ಮತ್ತೊಂದು ಎಲೆಗೂ ಹೋಗ್ಬೇಕಂದ್ರೆ ಈ ತರ ಆ ಎಲೆನಿ ಟೈಟ್ ಆಗಿ ಇಟ್ಕೊಂಡ್ಬಿಟ್ಟು ಆಮೇಲೆ ಈ ಎಲೆನಿ ಬಿಡುತ್ತಂತೆ. ಆ ತರ ಬಂಧಾತ್ಮಕರು ನಾವೆಲ್ಲ ಯಾರು ಬಂಧಾತ್ಮಕರು. ಸೊ ಈ ಬಂಧಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದೀವಿ. ಆ ತರ ನಾವು ಈ ಜನ್ಮಲ್ಲಿ ಏನೆಲ್ಲ ಕೆಲಸ ಮಾಡ್ತೀವೋ ಅದು ನಮಗೂ ನೆಕ್ಸ್ಟ್ ಜನ್ಮಕ್ಕೂ ನಮಗೂ ಆಗುತ್ತೆ. ಸೊ ಆ ತರ ನಾವು ಇಟ್ಕೊಂಡ್ಬಿಟ್ಟು ಆ ನೆಕ್ಸ್ಟ್ ಜನ್ಮಕ್ಕ ಕರ್ತವ್ಯಗಳೆಲ್ಲ ಮಾಡಿ ಅದು ಇಟ್ಕೊಂಡ್ಬಿಟ್ಟು ಮತ್ತೆ ಈ ಶರೀರನೇ ನಾವು ಬಿಡ್ಬೇಕು. ಸೊ ಈ ತರ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರಕ್ಕೂ ಹೋಗೋದು ನಿಜವೇ. ಯಾಕಂದ್ರೆ ಈ ಸ್ಥೂಲ ಶರೀರ ಸ್ಥಿರವಾಗ ಒಂದೇ ಏನು ಸ್ಥಿರವಾಗ ನಾವು ಶಾಶ್ವತವಾಗಿ ಇಟ್ಕೊಳ್ಳಕ್ಕ ಆಗಲ್ಲ. ಆದ್ರೆ ಆತ್ಮ ಏನು ತೀರೋಗೋದಿಲ್ಲ, ಯಾಕಂದ್ರೆ ಆತ್ಮ ಶಾಶ್ವತವಾಗಿ ಇರೋದು ಅಲ್ವಾ.
ಸೊ ಆತ್ಮ ನಿತ್ಯವಾಗಿರೋದು ಶಾಶ್ವತವಾಗಿ ಇರುತ್ತೆ. ಆದ್ರೆ ನಾವು ಏನ್ ಮಾಡಬೇಕು, ಆ ಪ್ರಜ್ಞೆಲಿ ಇರ್ಬೇಕು. ನಾವು ಪ್ರಜ್ಞೆ ಇಲ್ಲಂದ್ರೆ ಎಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಕ್ಕಾಗುತ್ತೆ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ನೀವು ಬಂದು ತಪ್ಪು ಮಾಡ್ತಾ ಇದೀಯಾ, ಈ ತರ ಆ ಏನು ಈ ಹುಳು ಒಂದು ಶರೀರ ಬಿಟ್ಟು ಮತ್ತೊಂದು ಎಲೆಕ್ಕೆ ಯಾವ ತರ ಹೋಗುದು, ಆ ತರ ನಾವು ಈ ಶರೀರ ಬಿಟ್ಟು ಮತ್ತೊಂದು ಶರೀರಕ್ಕೆ ಹೋಗ್ಲೇಬೇಕು. ಯಾಕಂದ್ರೆ ಆತ್ಮ ತೀರೋಗೋದಿಲ್ಲ, ಆತ್ಮ ಶಾಶ್ವತವಾಗಿರುತ್ತೆ. ಯಾಕಂದ್ರೆ ಆತ್ಮ ನಿತ್ಯವಾದುದು. ಆತ್ಮ ನಿತ್ಯವಾದದು. ಯಾಕಂದ್ರೆ ಆತ್ಮ ಯಾಕೆ ನಿತ್ಯವಾದುದು, ಅದು ಭಗವಂತನ ಹತ್ರ ಇಂದು ಬಂದಿರೋದು. ಭಗವಂತ ವಿಪು ಆತ್ಮ, ನಾವು ಅಣು ಆತ್ಮ ಅಲ್ವಾ. ಸೊ ಅದಕ್ಕೆ ಅದು ಬಂದು ಶಾಶ್ವತವಾಗಿ ಇರೋದು. ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರ ಹೋಗ್ತಾ ಇರುತ್ತೆ. ಯಾಕಂದ್ರೆ 84 lakhs ಯೋನಿಗಳು ಇರುತ್ತೆ. ಅದದು ಕರ್ಮ ಅನುಸಾರ ಪ್ರಹಾರ ಈ ತರ ಅದು ಸುತ್ತಾಡ್ತಾ ಇರುತ್ತೆ. ನೆಕ್ಸ್ಟ್ ಶ್ಲೋಕ. ಸ್ವಪ್ನೇ ಯಥಾ ಪಶ್ಯತಿ ದೇಹಂ ಈತೃಚಂ ಮನೋರಥೇನ ವಿನಿವಿಷ್ಟ ಚೇತನಃ ತೃಷ್ಟ ಸೃಧಾಪ್ಯಾಂ ಮನಸಾನು ಚಿಂತಯನ್ ಪ್ರಪದ್ಯತೆ ತತ್ ಕಿಂ ಅಪಿ ಹಿ ಅಪಸ್ಮೃತಿಃ. ಸೊ ಇಲ್ಲಿ ಬಂದು ಈ ಶ್ಲೋಕನ ಏನ್ ಹೇಳ್ತಾರೆ, ನಾವು ಬಂದು ಏನೇನೋ ಕೋಟೆ ಕಟ್ಟುತ್ತೀವಿ. ಆ ತರ ನಾವು ಇರ್ಬೇಕು, ಈ ತರ ಇರಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಎಲ್ಲ ಇಟ್ಕೊಂಡ್ಬಿಡ್ತೀವಿ. ಆದ್ರೆ ಎಲ್ಲ ನಡೀತಾ ಇಲ್ಲ, ಎಲ್ಲ ನಡೆಯಲ್ಲ. ಯಾಕಂದ್ರೆ ಒಂದು ಇವಾಗ ಒಬ್ಬನು ಮಲ್ಕೊಂಡ್ಬಿಡ್ತಾನೆ ಅನ್ಕೊಂಬಿಡಿ, ಅವನು ಕನಸಲ್ಲಿ ಏನೇನೋ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಆಡೋದು ಎಲ್ಲ ಮಾಡ್ತಾನೆ. ಆದ್ರೆ ಶರೀರ ಇಲ್ಲೇ ಇರುತ್ತೆ. ಅವರು ಕற்பನೆಯಿಂದ ಏನೇನೋ ಮಾಡ್ತಾ ಇರ್ತಾನೆ. ಕನಸಲ್ಲಿ ಆತರ ಮಾಡ್ತಾ ಇದ್ದಾನೆ ಅಲ್ವಾ. ಕನಸಿಂದ ಎದ್ದೋಲ್ ಮೇಲೆ ನಾವು ಕನಸಲ್ಲಿದ್ದೀವಾ ಇಷ್ಟು ತಕ್ಕ ಆ ತರ ಅನ್ಕೊಂಡ್ಬಿಡ್ತೆ. ಸೊ ಅವನಕ್ಕೂ ಗೊತ್ತೇ ಆಗಿಲ್ಲ ಇದು ಕನಸ ನಿಜವಾ ಏನ್ ಗೊತ್ತಿಲ್ಲ. ಆ ತರ ಅವನು ನಾವು ಶರೀರಲ್ಲಿ ಇದ್ಕೊಂಡು ಶರೀರಕ್ಕಾன ಕೆಲಸ ಮಾಡ್ಲೇಬೇಕು. ಯಾಕಂದ್ರೆ ಈ ಶರೀರ ಭಗವಂತ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟು ಜೀವೇರ ಸ್ವರೂಪೇ ಹಾಯ ಕೃಷ್ಣೇರ ನಿತ್ಯ ದಾಸ್. ಯಾಕಂದ್ರೆ ಈ ಜೀವನ ಸ್ವರೂಪ ಏನು ಅಂದ್ರೆ ನಾವೆಲ್ಲ ಕೃಷ್ಣದಾಸರು. ನಾವು ಕೃಷ್ಣದಾಸರನ್ನು ಅದು ಬಿಟ್ಬಿಟ್ಟು ನಾವು ಈ ಶರೀರಕ್ಕೆ ದಾಸವಾಗ್ಬಿಡ್ತೀವಿ. ಯಾಕಂದ್ರೆ ನಾವು ಈ ಶರೀರವೇ ನಾನು ಆ ಮಾಯೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಅದಕ್ಕೆ ಈ ತರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಾವೇ ಅನುಭವಿಸ್ಬೇಕು, ನಾವೇ ಸುಖವಾಗಿರ್ಬೇಕು, ಈ ತರ ನಾನೇ ಈ ಶರೀರ ಅನ್ಕೊಂಡ್ಬಿಟ್ಟಿದ್ದು ನಾನು ತನ್ನದನ್ನೇ ಅಹಂಕಾರ ಬಂದ್ಬಿಡುತ್ತೆ. ಸೊ ಅವಾಗ ನಾವು ಭಗವಂತನ ಸೇವೆ ಮಾಡಬೇಕು ಅನ್ನೋ ಮರ್ತೋಗ್ಬಿಟ್ಟಿದೀವಿ. ಮರ್ತೋಗ್ಬಿಟ್ಟು ಈ ಶರೀರಕ್ಕೆ ನಾವು ಸೇವೆ ಮಾಡ್ತಾ ಇದೀವಿ. ಆದ್ರೆ ನಿಜ ಆ ತರ ಇರಬಾರದು. ಅದೇ ಇಲ್ಲಿ ವಸುದೇವರು ಹೇಳ್ತಾ ಇದ್ದಾರೆ, ಆ ತರ ಇರಬಾರದು. ನಾವು ನಿಜವಾಗಿ ಏನಾಗಿರ್ಬೇಕು, ಯಾವಾಗ ಕೃಷ್ಣ ಚಿಂತನೆಯಲ್ಲಿರ್ಬೇಕು. ಮನ್ಮನ ಭವ ಮದ್ಭಕ್ತೋ ಮತ್ಯಾಜಿ ಮಾಂ ನಮಸ್ಕುರು. ಯಾವಾಗ ನಾವು ಕೃಷ್ಣ ಚಿಂತನೆಯಲ್ಲಿರ್ಬೇಕು, ಕೃಷ್ಣ ಭಕ್ತರಾಗಿರ್ಬೇಕು, ಕೃಷ್ಣನಿಗೆ ಸೇವೆ ಮಾಡಬೇಕು. ಯಾವಾಗ ಭಗವಂತನ ಸೇವೆ ನಮಗೂ ಪ್ರಧಾನ ಸೇವೆಯಾಗಿ ಇರಬೇಕು. ಯಾವಾಗ ನಾವು ಆ ಭಗವಂತ ಕೃಷ್ಣ ಪ್ರಜ್ಞೆಯಲ್ಲಿರ್ಬೇಕು ಅಂತೆ. ಅದೇ ಬಿಟ್ಟು ಯಾವಾಗ ನಾವು ಅದು ಸಾಧನ ಮಾಡಬೇಕು, ಇದು ಮಾಡಬೇಕು, ಮನೆ ಕಟ್ಟಬೇಕು, ಕಾರ್ ತಗೊಳ್ಬೇಕು, ಪೂರ್ತಿ ವರ್ಲ್ಡ್ ಸುತ್ತಾಡಬೇಕು, ಎಂಜಾಯ್ ಮಾಡಬೇಕು, ವಾಟ್ ಇಸ್ ದಿಸ್? ಈ ತರ ಇದ್ರೆ ಏನಿದು? ಇದು ಜೀವನವಾ? ಒಂದೇ ಅವನು ಇಂದಿರ ಸುಖ ಅನುಭವಿಸ್ತಾ ಇದ್ದಾನೆ. ಒಂದು ಮದುವೆ ಆಯ್ತು, 2 ಮದುವೆ ಆಯ್ತು, 3 ಮದುವೆ, ಈ ತರ ಡೈವರ್ಸ್ ಮಾಡಿಬಿಟ್ಟು ಮತ್ತೊಂದು ಮದುವೆ, ಡೈವರ್ಸ್ ಮಾಡಿ ಮತ್ತೊಂದು ಮದುವೆ. ಸೊ ಈ ತರ ಹೆಂಗಸರಾಗ್ಲಿ ಗಂಡಸರಾಗ್ಲಿ ಎಲ್ಲ ಈ ತರ ಆಗ್ಬಿಟ್ಟಿದೆ. ಏನ್ ಮಾಡೋದು? ಸೊ ಭಗವಂತ ನಮಗೂ ಯಾಕೆ ಈ ಶರೀರ ಕೊಟ್ಟಿದ್ದಾನೆ? ಕೃಷ್ಣ ಸೇವೆ ಮಾಡಕ್ಕೆ ಕೊಟ್ಟಿದ್ದಾನೆ, ನಮ್ ಸೇವೆ ಮಾಡ್ಕೊಳ್ಳಕ್ಕಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಯಾವಾಗ ಕೃಷ್ಣ ಸೇವೆ ಮಾಡ್ಬೇಕು.
ಸೊ ಆ ತರ ಕೃಷ್ಣ ಪ್ರಜ್ಞೆಯಲ್ಲಿದ್ದು ನಾವು ಕೃಷ್ಣ ಸೇವೆ ಮಾಡಿದರೆ ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು, ನಮ್ಮ ಬುದ್ಧಿ ಎಲ್ಲ ಭಗವಂತನ ಹತ್ರವೇ ಇರುತ್ತಂತೆ. ಆ ತರ ಭಗವಂತ ಹತ್ರವೇ ಯಾವ ತರ ನಾವು ಇರ್ಬೇಕು ಅಂದ್ರೆ, ಉದಾಹರಣವಾಗ ನಾವು ಬಂದು ಅಂಬರೀಷ್ ಮಹಾರಾಜನೇ ಹೇಳ್ಬೋದು. ಅಂಬರೀಷ್ ಮಹಾರಾಜ್ ಏನ್ ಮಾಡ್ತಾರಂತೆ, ಅವರು ಕೈ ಭಗವಂತನಕ್ಕೂ ಸೇವೆ ಮಾಡುತ್ತಂತೆ. ಯಾವಾಗ ಟೆಂಪಲ್ನಿ ಶುಭ್ರ ಮಾಡೋದು, ಅವರ ಕಿವಿ ಯಾವಾಗ ಭಗವಂತನ ಬಗ್ಗೆ ಕೇಳುತ್ತಂತೆ. ಅದೇ ತರ ಅವರು ಮಾತಾಡೋದು ಯಾವಾಗ ಭಗವಂತನ ಬಗ್ಗೆ ಮಾತಾಡ್ತಾರೆ. ಸೊ ಅದೇ ತರ ಭಗವಂತನ ನಾಮ ಜಪ ಮಾಡೋದು, ಭಗವಂತನ ಪ್ರಸಾದ ತಿನ್ನೋದು. ಸೊ ಅದೇ ತರ ಅವರು ಶ್ವಾಸ ಯಾವಾಗ ಭಗವಂತನ ಪಾದಲ್ಲಿ ಇಟ್ಟಿರೋ ಆ ಹೂವು ತುಳಸಿ ಅದು ಸ್ಮೆಲ್ ಮಾಡುತ್ತಂತೆ. ಸೊ ಸ್ಪರ್ಶ ಯಾವಾಗ ಭಕ್ತರುಗಳ ಜೊತೆಯಲ್ಲೇ ಅವರು ಸತ್ಸಂಗಲ್ಲೇ ಇರ್ತಾರಂತೆ. ಸೊ ಅವರ ತಲೆ ಯಾವಾಗ ಭಗವಂತನ ಪಾದಲ್ಲೇ ನಮಸ್ಕಾರ ಮಾಡ್ತಾ ಇರ್ತಂತೆ. ಸೊ ಅವರು ಕಾಲ್ಗಳು ಯಾವಾಗ ದೇವಸ್ಥಾನಕ್ಕೂ ನಡ್ಕೊಂಡು ಹೋಗ್ತಾರಂತೆ. ಸೊ ಈ ತರ ಅವರು ಪೂರ್ತಿ ಅವರ ಚಿಂತನೆ ಯಾವಾಗ ಭಗವಂತನೇ ಚಿಂತನೆ ಮಾಡುತ್ತಂತೆ. ಸೊ ಆ ತರ ಏನ್ ಮಾಡ್ತೀವೋ ಎಲ್ಲ ಭಗವಂತನಕ್ಕೋಸ್ಕರ, ಭಗವಂತನ ಆ ಕೃಷ್ಣ ಪ್ರಜ್ಞೆ ಬಿಟ್ಟು ಒಂದೆಜ್ಜೆ ಆಚೆ ಇಡಲ್ಲಂತೆ. ಆ ತರ ಇದ್ದಾರೆ ಭಕ್ತರು. ಆ ತರ ನಾವಿರ್ಬೇಕು. ಯಾಕಂದ್ರೆ ಅವರೆಲ್ಲ ಉದಾಹರಣ ಪುರುಷರುಗಳು. ಆ ಉದಾಹರಣ ಪುರುಷರವಾಗಿರೋ ಅವರ ಬಗ್ಗೆ ನಾವು ಏನ್ ಮಾಡಬೇಕು, ಫಾಲೋ ಮಾಡಬೇಕು. ಓಕೆ, ಅದೇ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ದೇವೋತ್ತಮ ಪರಮ ಪುರುಷರು ಅವರೇ ಎಲ್ಲ. ಸೊ ಅವರ ಏನ್ ನಡಿಬೇಕು ಅನ್ಕೊಂಡ್ಬಿಡ್ತಾರೋ ಅದೇ ನಡೆಯುತ್ತೆ, ನಮ್ಮಿಷ್ಟ ಏನಿಲ್ಲ ಇಲ್ವಾ. ನೆಕ್ಸ್ಟ್ ಶ್ಲೋಕ. ಯಥೋ ಯಥೋ ತಾವತಿ ತೈವ ಚೋತಿತಂ ಮನೋ ವಿಕಾರಂ ಅಹಂ ಆಪ ಪಂಚಷು ಗುಣೇಶು ಮಾಯಾ ರಚಿತೇಷು ದೇಹಿ ಅಶೌ ಪ್ರಪದ್ಯಮಾನಃ ಸಹ ತೇನ ಜಾಯತೆ. ಸೊ ಈ ತರ ನಾವು ನಾವು ಇದು ಮಾಡಿದರೆ ಈ ಫಲ ಸಿಕ್ಕುತ್ತೆ, ಈ ಪೂಜೆ ಮಾಡಿದ್ರೆ ಆ ಫಲ ಸಿಕ್ಕುತ್ತೆ, ಈ ತರ ಧರ್ಮ ಮಾಡಿದ್ರೆ ಈ ತರ ದಾನ ಕೊಟ್ಟಿದ್ರೆ ಇದು ಸಿಕ್ಕುತ್ತೆ. ಸೊ ಈ ತರ ಫಲ ಎದುರು ನೋಡಿ ಒಂದೊಂದು ನಾವು ಮಾಡಬಾರದು. ಇವಾಗ ನಮ್ಮ ಮನಸ್ಸು ಏನು ಆ ಪ್ರಜ್ಞೆ ಆಗಲಿ, ನಮ್ಮ ಇಷ್ಟ ಆಗಲಿ, ಸೊ ಕಾನ್ಶಿಯಸ್ಸು ಮತ್ತೆ ನಮ್ಮ ಇಷ್ಟ, ಅದೇ ತರ ಮನಸ್ಸು ಏನೇನೆಲ್ಲ ಆಸೆ ಪಡುತ್ತೆ. ಸೊ ಇದೆಲ್ಲ ಇಟ್ಕೊಂಡ್ಬಿಟ್ಟು ಲಾಸ್ಟು ಅವನಕ್ಕೂ ಏನಾಗುತ್ತಂತೆ, ಓ ಇವನು ಈ ತರ ಎಲ್ಲ ಮಾಡಿದಾನೆ, ಇದೆಲ್ಲ ನಡೀತು, ಓಕೆ, ಅವನಕ್ಕೂ ಪ್ರಾಣ ಓಹೋ ಟೈಮಲ್ಲಿ ಎಲ್ಲ ಒಂದು ಶಾರ್ಟ್ ಆಗಿ ತೋರಿಸ್ಬಿಟ್ಟು, ಓಕೆ ಜಾಸ್ತಿ ನೀವು ಇದೇ ಮಾಡಿದೀಯಾ, ಈ ಶರೀರವೇ ನಿಮ್ಗೆ ಸಿಕ್ಕುತ್ತೆ. ಓ ಇವನ್ ಬಂದು ಜಾಸ್ತಿ ಏನ್ ಮಾಡಿದಾನೋ ಈ ಶರೀರ ಅವನಿಗೂ ಸಿಕ್ಕಬೇಕು ಪ್ರಕೃತಿ ಅವನಿಗೆ ಕೊಟ್ಬಿಡುತ್ತಂತೆ. ಕಾರಣ ಏನು, ನಮ್ಮ ಜನ್ಮ ಪೂರ್ತಿ ಏನ್ ಜಾಸ್ತಿ ಮಾಡುತ್ತೀವೋ ಅದೇ ನಮ್ಗೆ ಸಿಕ್ಕುತ್ತೆ. ಅದಕ್ಕೆ ನಾವು ಜಾಸ್ತಿ ಏನ್ ಮಾಡಬೇಕಂತೆ, ಕೃಷ್ಣ ಭಕ್ತಿಲಿರ್ಬೇಕು, ಕೃಷ್ಣ ಪ್ರಜ್ಞೆಲಿರ್ಬೇಕು. ಅದು ಬಿಟ್ಟು ನಾವು ಭೌತಿಕವಾಗ ಏನ್ ಮಾಡಿದ್ರೆ ನಾವು ಮತ್ತೆ ಮತ್ತೆ ಈ ಭೌತಿಕ ಕಲ್ಮಶಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಆಕ್ಚುಲಿ ಅರ್ಜುನ್ ಹೇಳ್ತಾ ಇದ್ದಾರೆ, ಏನ್ ಹೇಳ್ತಾರೆ, ಓ ಯಾಕಂದ್ರೆ ಫಸ್ಟ್ ನಾವು ಇಂದ್ರಿಯಗಳು, ಮನಸ್ಸು, ಬುದ್ಧಿ ಎಲ್ಲ ಕಂಟ್ರೋಲ್ ಮಾಡಬೇಕು. ಆದ್ರೆ ಈ ಮನಸ್ಸು ಎಲ್ಲಿ ಕೇಳುತ್ತೆ, ಸಂಚಲಂ ಹಿ ಮನ ಕೃಷ್ಣ. ಅಯ್ಯೋ ನಮ್ಮ ಮನಸ್ಸು ಅಷ್ಟು ಸಂಚಲವಾಗಿದೆ ಕೃಷ್ಣ, ನಾವು ಗಾಳಿಯೂ ಸ್ಟಾಪ್ ಮಾಡಕ್ಕಾಗುತ್ತೆ, ಆದ್ರೆ ನನ್ನ ಮನಸ್ಸನ್ನ ಸ್ಟಾಪ್ ಮಾಡಕ್ ಆಗಲ್ವೇ. ಸೊ ಆ ತರ, ಯಾಕಂದ್ರೆ ನಮ್ ಇಂದ್ರಿಯಗಳು ಅಷ್ಟು ಒಂದು ಬಲವಾದದು, ಇಟ್ಸ್ ವೆರಿ ಸ್ಟ್ರಾಂಗ್. ಅದು ಎಲ್ಲಿ ನಮ್ಗೆ ಕರ್ಕೊಂಡು ಹೋಗ್ಬಿಡುತ್ತೆ ನಮ್ಗೆ ಗೊತ್ತಿಲ್ಲ. ಸ್ವಲ್ಪ ನಾವು ಲೂಸ್ ಬಿಟ್ಟಿದ್ರೆ ಅಷ್ಟೇ ಎಲ್ಲೋ ಕರ್ಕೊಂಡು ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಯಾವಾಗ ಲೂಸ್ ಬಿಡಬಾರ್ದಂತೆ. ನಮ್ಮ ಮನಸ್ಸಿನ ಅಷ್ಟು ಕೃಷ್ಣ ಪ್ರಜ್ಞೆ ಬಿಟ್ಟು ಮತ್ತೊಂದು ದಾರಿಲಿ ನಾವು ನೋಡಬಾರದು. ಆ ತರ ನೋಡಿದ್ರೆ ಆಯ್ತು ಕತೆ, ಮತ್ತೆ ಎಲ್ಲೋ ಹೋಗಿ ನಮ್ಗೆ ಬಿಸಾಕ್ ಬಿಡುತ್ತೆ. ಇವಾಗ ದೊಡ್ಡ ಸುನಾಮಿ ತರ ಒಂದು ಬರುತ್ತೆ ಅನ್ಕೊಂಬಿಡಿ.
ಬಂದು ಅಷ್ಟು ದೊಡ್ಡ ದೊಡ್ಡ ಅಲೆ, 2 ಕೊಕೊನಟ್ ಟ್ರೀ ಅಷ್ಟು ಹೈಟು ಬರುತ್ತೆ. ಬಂದ್ರೆ ಅಷ್ಟೇ ಅಲ್ಲಿರೋ ಎಲ್ಲ ಗಾಡಿಗಳಾಗಲಿ, ಮನುಷ್ಯರು, ಅಲ್ಲಿರೋ ಮನೆಗಳು, ಏನೇನು ವಸ್ತುಗಳಿದೆಯೋ ಎಲ್ಲಾನು ಒಟ್ಟಿಗೆ ಕರ್ಕೊಂಡು ಹೋಗಿ ಎಲ್ಲೋ ಬಿಸಾಕ್ಬಿಟ್ಟಿತ್ತೆ ಹೋದ್ಮೇಲೆ. ಆ ಥರ ಈ ಕೃಷ್ಣ ಪ್ರಜ್ಞೆ ಬಿಟ್ಟು ನಾವು ಏನಾದ್ರು ಒಂದೆಜ್ಜು ಆಚೆ ಇಟ್ಟಿದ್ರೆ ಸಾಕು, ನಮ್ನ ಎಲ್ಲಿ ಕರ್ಕೊಂಡು ಹೋಗಿ ಬಿಸಾಕುತ್ತೋ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಯಾವಾಗ ನಾವು ದಿಢವಾಗ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಆ ಥರ ನಾವು ಯಾವಾಗ ಕೃಷ್ಣ ಪ್ರಜ್ಞೆಯಲ್ಲಿದ್ದು ಭಗವಂತನ್ನೇ ಜಪಿಸ್ತಾ ಇರ್ಬೇಕಂತೆ. ಬಿಟ್ಟಿದ್ರೆ ಅಷ್ಟೇ ಮತ್ತೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಓಕೆ ಓಕೆ, ಸೊ 42 ಶ್ಲೋಕಗಳಾಯಿತು. ಮತ್ತೆ ನಾವು ನಾಳೆ ನೋಡೋಣ. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು.